ಸದನ ಕಾಲಪ್ ಆಗಿರೋದ್ರಿಂದ ಅಜ್ಜನ್ ಆಗಿರೋದ್ರಿಂದ ಅದು ರೆಕಾರ್ಡ್ ಆಗಿರಲ್ಲ. ಅದನ್ನು ಒಂದು ಅವರು ಬಳಕೆ ಮಾಡ್ಕೊಂಡು ನಾನು ಮಾತನಾಡಿಲ್ಲ, ನಾನು ಹೇಳಿಲ್ಲ ಅಂತ. ಯಾರು ಇಂಥ ವಿಚಾರನ ಮಾತನಾಡದೇ ಇರೋದನ್ನು ಮಾತನಾಡಿದ್ದಾರೆ ಅಂತೇಳಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿದ್ದಂಥ ಎಲ್ಲ ಸದಸ್ಯರಿಗೂ ಗೊತ್ತು, ಅವರ ಪಾರ್ಟಿಯವ್ರಿಗೂ ಗೊತ್ತು ಇದು ಮಾತನಾಡಬಾರ್ದು ಅಂತ. ಅನೇಕರು ನನ್ನ ಜೊತೆಲೂ ಮಾತನಾಡಿದ್ದಾರೆ. ಬಹುಶಃ ಅವರು ಮಾತಾಡಿರೋದೇ ಮಹಾ ಅಪರಾಧ ಒಬ್ಬ ಸೀನಿಯರ್ ಲೀಡ್ರಾಗಿ. ಇದು ಆಕಸ್ಮಿಕ ಯಾಕೆ ಬತ್ತೋ ಏನಾಯಿತೋ ಮಾತಾಡಿದ್ದೀನಿ, ಇದು ಕ್ಷಮೆ ಕೇಳಿಬಿಟ್ಟಿದ್ರೆ ಇನ್ನೊಂದಷ್ಟು ಅಟ್ಲೀಸ್ಟ್ ಒಂದು ಅಷ್ಟನಾರು ಕಡಿಮೆ ಆಗೋದೇನೋ, ಅವ್ರ ಗೌರವ ಕಡಿಮೆ ಉಳ್ಕೊಳ್ಳೋದೇನೋ. ಅವ್ರು ಇನ್ನೂ ವಾದ ಮಾಡೋಕ್ಕೆ ನಿಂತಿರೋದ್ರಿಂದ ಯಾರೇ ಆಗಲಿ, ಈ ಮಟ್ಟದ ರಾಜಕಾರಣಿ ಆಗಲಿ ಅಥವಾ ರಾಜಕೀಯ ಹೊರತುಪಡಿಸಿ ಆಗಲಿ ಇಂಥ ಪದಗಳನ್ನ ಉಪಯೋಗಿಸೋದು ಗೌರವ ಅಲ್ಲ. ಅವರು ಆ ಥರ ಚಾಲೆಂಜ್ ಮಾಡೋಂಗಿದ್ರೆ ನಮ್ಮ ಲಕ್ಷ್ಮಿಯವರು ಹೇಳ್ದಾಗೆ ಬಂದು ಧರ್ಮಸ್ಥಳದಲ್ಲಿ ಮಾಡಬೇಕಲ್ವ, ಅದನ್ನ ಮೀಟಿಂಗ್ ಮಾತಾಡ್ತಾರೆ. ಆಯಿತು, ಅವ್ರು ಕೇಳಿ ಸರ್ಕಾರ ತೀರ್ಮಾನ ತಗೊಳುತ್ತೆ. ಯಾರಾದ್ರೂ ರೀ ಒಬ್ಬರು ಕೇಂದ್ರ ಸಚಿವರಾಗಿರೋರು ಆ ಥರ ಮಾತಾಡ್ತಾರೆ ಅಂದರೆ ಅವ್ರನ್ನ ಏನು ಹೇಳೋದು ನಾನು? ತೀರಾ ಎನ್ಕೌಂಟ್ರ್ ಮಾಡಿ ಅಲ್ಲಲ್ಲ, ಯಾರಾದ್ರೂ ಎನ್ಕೌಂಟ್ರ್ ಮಾಡೋ ಅಂಥಕ್ಕೂ ಇದಕ್ಕೂ ಸಂದರ್ಭ ಏನಿದೆ? ಅವರು ಆಯಿತು, ಅವ್ರ ಹತ್ರ ಅನೇಕ ಏಜೆನ್ಸಿಗಳಿದಾವಲ್ಲ, ತನಿಖೆ ಮಾಡ್ತಾರೆ. ಸೊ ಅವ್ರನ್ನ ಆರೋಪ ಮಾಡಲಿಕ್ಕೆ ಇರೋದು ಬಿ ಜೆ ಪಿಯವರು, ಜೆ ಡಿ ಎಸ್ ಅವರು ಮಾಡಬಾರ್ದು, ತಪ್ಪು ಮಾಡ್ಕೊಂಡಿದ್ದಾರೆ. ಆ ತಪ್ಪನ್ನು ಮುಚ್ಚಾಕಲಿಕ್ಕೆ ನಿರಂತರವಾಗಿ ಏನಾದ್ರು ಒಂದು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದೆಲ್ಲ ಒಂದು ಸ್ವಲ್ಪ ಡೈವರ್ಟ್ ಆಗುತ್ತೆ ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಮಾಡಲಿಬೇಕು. ಆ ಥರದ್ದೇನು ನಮ್ಮಲ್ಲಿ ನಾವು ನೋಡಿಲ್ಲ. ಈ ಸಾರ್ವಜನಿಕ ಹಿತವನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರದ್ದು ಇಲಾಖೆಯ ಜವಾಬ್ದಾರಿ. ಸೊ ಇವರೇ ಡಿಕ್ಲೇರ್ ಮಾಡಿಬಿಟ್ರೆ ಕಾನೂನು ದುರುಪಯೋಗಗೊಳಿಸ್ಕೊತಾ ಇದೆ ಅಂತ. ನಾವು ಯಾಕೆ ದುರುಪಯೋಗಗೊಳಿಸ್ಕೊಳ್ಳೋ ಅಂತ ಯಾವತ್ತೂ ಆ ಉದ್ದಟತನ ಮಾಡೋಕ್ಕೆ ಹೋಗಿಲ್ಲ. ಎಲ್ಲಿ ಸರ್ಕಾರ ಎಚ್ಚರಿಕೆ ವಹಿಸಬೇಕೋ ಅಲ್ಲಿ ವಹಿಸುತ್ತೆ. ಯಾರು ಬೆಳೆಸ್ತಾ ಇರೋರು? ಅವರು ಬೆಳಗ್ಗೆ ಎದ್ದರೆ ದೇವಸ್ಥಾನಕ್ಕೆ ಬನ್ನಿ ಅಥವಾ ಇಲ್ಲಿ ಬನ್ನಿ ಪ್ರತಿಭಟನೆ ಮಾಡಿ ಪತ್ರಿಕಾ ಸ್ಟೇಟ್ಮೆಂಟ್ ಮಾಡ್ತಾ ಇರೋರು ಯಾರು? ಅವರೇ ತಾನೇ. ಅವರೆಲ್ಲರೂ ಒಂದು ಹಂತಕ್ಕೆ ಕ್ಲೋಸ್ ಮಾಡುವಂಥ ಪ್ರಯತ್ನನ ಸಿ ಟಿ ರವಿ ಆಗಲಿ ಬಿ ಜೆ ಪಿಯವರಾಗಲಿ ಜನತಾದಳದವರೇ ಪ್ರಯತ್ನ ಮಾಡಿದ್ದಾರೆ. ಅವ್ರು ಪ್ರಯತ್ನನೇ ಮಾಡಿಲ್ಲ ಕ್ಲೋಸ್ ಮಾಡೋದಕ್ಕೆ. ಮುಂದುವರ್ಸೋವಂಥ ಪ್ರಯತ್ನ ಅವರೇ ಮಾಡ್ತಾರೆ. ಏನೇನಾದ್ರು ಕನ್ಫ್ಯೂಷನ್ ಅದು ಮೊದಲಿಂದ ಪ್ರಾರಂಭ ಮಾಡ್ಕೊಂಬಂದಿರೋದೇ ಇದಲ್ವ? ಅವರು ಇಲ್ಲದೇ ಇರೋದನ್ನೇ ವಿಚಾರನೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಗ್ಯಾರಂಟಿ ಸ್ಟಾರ್ಟ್ ಗೌರ್ಮೆಂಟ್ ಯಾವತ್ತು ಫಾರಮ್ ಆಯಿತು ಇಲ್ಲಿವರೆಗೆ ಒಂದಲ್ಲ ಒಂದು ಇಶ್ಯೂನ ಏನಾಯಿತು? ಕೊನೆಗೆ ಎಲ್ಲ ಸಕ್ಸಸ್ ಆಗ್ತಾಯಿದ್ದೀವಿ. 3 ರಿಸಲ್ಟ್ ಕೊಟ್ಟಾದ್ಮೇಲೂ ಅವ್ರಿಗೆ ಇನ್ನೂ ಸಮಾಧಾನವಾಗಿರೋಕ್ಕಾಗ್ತಾಯಿಲ್ಲ. ಸ್ವಲ್ಪ ದಿವಸ ನಮ್ಮನ್ನು ಮಾರ್ಗದರ್ಶನ ಮಾಡಲಿ, ತೊಂದರೆ ಇಲ್ಲ. ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನಮ್ಮ ತಪ್ಪು ಹುಡುಕಿ ಹೇಳಿ ಅದನ್ನು ಒಪ್ಕೋತೀವಿ. ಸಾರ್ವಜನಿಕ ಇಶ್ಯೂ ನೋಡ್ಕೊಂಡು ಮಾಡಬೇಕು. ಸುಮ್ಮನೆ ರಾಜಕೀಯ ಪ್ರೇರಿತವಾಗಿ ಎಷ್ಟು ಮಾತಾಡಿದ್ರು ಅದೇನು ಪ್ರಯೋಜನ ಆಗಲ್ಲ. ಕಾಂಗ್ರೆಸ್ಸು 100 ವರ್ಷ ಆಗಿರ್ತಕ್ಕಂಥ ನೆನಪಿನಲ್ಲಿ ಮಹಾತ್ಮ ಗಾಂಧಿಯವರು ಅಧ್ಯಕ್ಷರಾಗಿ ಬೆಳಗಾವಿನಲ್ಲಿ ಭೇಟಿ ಕೊಟ್ಟು 100 ವರ್ಷ ಆದ ನಂತರ ಒಂದು ಕಾಂಗ್ರೆಸ್ಸಿನ ಅಧಿವೇಶನ ಮಾಡ್ತಾಯಿದ್ದೀವಿ. ಸೊ ರಾಷ್ಟ್ರೀಯ ನಮ್ಮ ನಾಯಕರಾದಂಥ ಸೋನಿಯಾ ಗಾಂಧಿಯವರು ಬರ್ತಾಯಿದ್ದಾರೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರು ಬರ್ತಾಯಿದ್ದಾರೆ. ಇವರು ರಾಹುಲ್ ಗಾಂಧಿಯವರು ಬರ್ತಾಯಿದ್ದಾರೆ. ಸೊ ನಮ್ಮ ಉಸ್ತುವಾರಿಯಾದಂಥ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲ್ ಅವರು ಬರ್ತಾಯಿದ್ದಾರೆ. ಉಳಿದ ರಾಷ್ಟ್ರದ ಎಲ್ಲ ರಾಜ್ಯದ ನಾಯಕರುಗಳು ಸಹ ಬರ್ತಾಯಿದ್ದಾರೆ. ಲೋಕಸಭಾ ಸದಸ್ಯರುಗಳು ಬರ್ತಾಯಿದ್ದಾರೆ. ಇಡೀ ಜಿಲ್ಲೆಯ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಮತ್ತು KPCC ಮೆಂಬರು, ಅನೇಕ ಘಟಕಗಳ ಅಧ್ಯಕ್ಷರುಗಳು, ಮುಂಚೂಣಿ ಕಾರ್ಯಕರ್ತರು ಬರ್ತಾಯಿದ್ದಾರೆ. ಭಾಳ ಯಶಸ್ವಿಯಾಗಿ ಮಾಡ್ತೀವಿ. ಆಗಿನ ಕಾಂಗ್ರೆಸ್ ಬೇರೆ, ಈಗಿನ ಕಾಂಗ್ರೆಸ್ ಬೇರೆ. ಸರ್ಕಾರ ದುಡ್ಡಲ್ಲಿ ಈ ಒಂದು ಅಧಿವೇಶನ ಮಾಡುವಂಥ ಅವಶ್ಯಕತೆ ಏನಿದೆ? ಜೋಶಿ ಅವರು ಪ್ರಶ್ನೆ ಮಾಡಿದ್ದಾರೆ ಸರ್. ಸರ್ಕಾರಿ ದುಡ್ಡಲ್ಲಿ ಮಾಡ್ತಾರೆ ಅಂತ ಅವ್ರಿಗೆ ಯಾರಂತ ಅಕೌಂಟ್ ಕೊಟ್ಟರು? ನಾವು ಸರ್ಕಾರಿ ದುಡ್ಡಲ್ಲಿ ಏನು ಮಾಡ್ತಾ ಇಲ್ಲ, ಪಕ್ಷದ ದುಡ್ಡಲ್ಲಿ ಮಾಡ್ತಾಯಿದ್ವಿ. ಪಕ್ಷ ಇನ್ನೂ ಸದೃಢವಾಗಿದೆ. ಆಗಿನ ಕಾಂಗ್ರೆಸ್ ಬೇರೆ, ಈಗಿನ ಕಾಂಗ್ರೆಸ್ ಬೇರೆ ಅಂತ ಹೇಳ್ತಾರೆ. ಅವ್ರು ಹೇಳೋಕ್ಕೇನಂತೆ? ಅವತ್ತು BJP ಏನಂತೆ? ವಾಜಪೇಯಿ BJP ಬೇರೆ, ಅದ್ವಾನಿ BJP ಬೇರೆ, ಮೋದಿ BJP ಬೇರೆ ಅಂತ ಹೇಳೋದು ಅವರೇನೆ.
ಅದೆಲ್ಲ ಯಾವುದು ನಮ್ಮ ಮುಂದೆ ಈಗಿಲ್ಲ. ಅದನ್ನೆಲ್ಲ ಮಾಡ್ತಕ್ಕಂಥವ್ರು ಬದಲಾವಣೆ ಆಗಲಿ, ಅದರ ಆಲೋಚನೆ ಆಗಲಿ, ಅದು ಚಿಂತೆ ಮಾಡ್ತಕ್ಕಂಥದ್ದು ಪಕ್ಷದ ವರಿಷ್ಠರಿದ್ದಾರೆ. ನನಗಂತೂ ಈಗ ಯಾವುದೂ ಅದು ಗೊತ್ತಿರೋ ವಿಚಾರ ಇಲ್ಲ. ಸುಮ್ಮನೆ ಕೆಲವರು ಅದನ್ನೇ ಚರ್ಚೆ ಮಾಡ್ತಾರೆ. ನಿಮ್ಮ ಕಾನ್ಫರೆನ್ಸಿನಲ್ಲಿ ಕಳೆದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಏನು ಬ್ಲಡ್ ಡ್ಯಾಮೇಜ್ ದುರುಪಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಡಿ ಸಿ ಅವರು ವರದಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಅದು ವರದಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕ್ರಮ ಆಗುವಂಥದ್ದಿದ್ರೆ ಕ್ರಮ ಆಗುತ್ತೆ. ಸರ್ಕಾರದ ಪಾತ್ರವಾಗಿದೆ, ಅದನ್ನು ನೋಡಿಬಿಟ್ಟು ಹೇಳ್ಬೋದು. ಏನೇನು 4-5 ಕೋಟಿ ಹಗರಣ ಆಗಿದೆ. ಏನೇನು ವರದಿ ಬಂದಿದೆ ಅದು ನೋಡಿ ಹೇಳ್ತೀವಿ. ಟೆಂಡರ್ ಪ್ರೀ ಬೆಡ್ಡಿಂಗ್ ಹೋಗಿದೆ, ಫೈನಲೈಸ್ ಆಗಿದೆ. ಅದನ್ನೆಲ್ಲ ಆಮೇಲೆ ಬ್ರೀಫ್ ಮಾಡ್ತೀನಿ. ಒಂದು ಸರಿ ಕರೆದಿದ್ದಾರೆ, ಇನ್ನೂ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ. ಆರೋಗ್ಯವಾಗಿ ಬರಲಿ, ಒಳ್ಳೆಯದಾಗಲಿ ಅಂತೇಳಿ ಎಲ್ಲ ಕನ್ನಡಿಗರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಸೊ ಶಿವರಾಜ್ ಕುಮಾರ್ ಶಸ್ತ್ರಚಿಕಿತ್ಸೆ ಸಕ್ಸಸ್ ಆಗಿ ಗುಣಮುಖರಾಗಿ ನಮ್ಮ ಮುಂದೆ ಬಂದು ಮತ್ತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಸದನ ಕಾಲಪ್ಪಾಗಿರೋದ್ರಿಂದ ಅಜ್ಜನಾಗಿರೋದ್ರಿಂದ ಅದು ರೆಕಾರ್ಡ್ ಆಗಿರಲ್ಲ. ಅದನ್ನು ಒಂದು ಅವರು ಬಳಕೆ ಮಾಡ್ಕೊಂಡು ನಾನು ಮಾತನಾಡಿಲ್ಲ, ನಾನು ಹೇಳಿಲ್ಲ ಅಂತ. ಯಾರು ಇಂಥ ವಿಚಾರನ ಮಾತನಾಡದೇ ಇರೋದನ್ನು ಮಾತನಾಡಿದ್ದಾರೆ ಅಂತೇಳಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿದ್ದಂಥ ಎಲ್ಲ ಸದಸ್ಯರಿಗೂ ಗೊತ್ತು, ಅವರ ಪಾರ್ಟಿಯವ್ರಿಗೂ ಗೊತ್ತು ಇದು ಮಾತನಾಡಬಾರ್ದು ಅಂತ. ಅನೇಕರು ನನ್ನ ಜೊತೆಲೂ ಮಾತನಾಡಿದ್ದಾರೆ. ಬಹುಶಃ ಅವರು ಮಾತಾಡಿರೋದೇ ಮಹಾ ಅಪರಾಧ ಒಬ್ಬ ಸೀನಿಯರ್ ಲೀಡ್ರಾಗಿ. ಇದು ಆಕಸ್ಮಿಕ ಯಾಕೆ ಬತ್ತೋ ಏನಾಯಿತೋ ಮಾತಾಡಿದ್ದೀನಿ, ಇದು ಕ್ಷಮೆ ಕೇಳಿಬಿಟ್ಟಿದ್ರೆ ಇನ್ನೊಂದಷ್ಟು ಅಟ್ಲೀಸ್ಟ್ ಒಂದು ಅಷ್ಟನಾರು ಕಡಿಮೆ ಆಗೋದೇನೋ, ಅವ್ರ ಗೌರವ ಕಡಿಮೆ ಉಳ್ಕೊಳ್ಳೋದೇನೋ. ಅವ್ರು ಇನ್ನೂ ವಾದ ಮಾಡೋಕ್ಕೆ ನಿಂತಿರೋದ್ರಿಂದ ಯಾರೇ ಆಗಲಿ, ಈ ಮಟ್ಟದ ರಾಜಕಾರಣಿ ಆಗಲಿ ಅಥವಾ ರಾಜಕೀಯ ಹೊರತುಪಡಿಸಿ ಆಗಲಿ ಇಂಥ ಪದಗಳನ್ನ ಉಪಯೋಗಿಸೋದು ಗೌರವ ಅಲ್ಲ. ಅವರು ಆ ಥರ ಚಾಲೆಂಜ್ ಮಾಡೋಂಗಿದ್ರೆ ನಮ್ಮ ಲಕ್ಷ್ಮಿಯವರು ಹೇಳ್ದಾಗೆ ಬಂದು ಧರ್ಮಸ್ಥಳದಲ್ಲಿ ಮಾಡಬೇಕಲ್ವ, ಅದನ್ನ ಮೀಟಿಂಗ್ ಮಾತಾಡ್ತಾರೆ. ಆಯಿತು, ಅವ್ರು ಕೇಳಿ ಸರ್ಕಾರ ತೀರ್ಮಾನ ತಗೊಳುತ್ತೆ. ಜೋಶಿ ಅವರು ಸರ್ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಇದೇ ಪ್ರಕರಣಕ್ಕೆ ಆ ನಂತರ ಅವ್ರನ್ನ ಎತ್ತಾಕೊಂಡು ಹೋದ ನಂತರದಲ್ಲಿ ಎನ್ಕೌಂಟರ್ ಮಾಡುವಂಥ ಇತ್ತು ಸರ್ಕಾರದ. ಯಾರಾದ್ರೂ ರೀ ಒಬ್ಬರು ಕೇಂದ್ರ ಸಚಿವಾಗಿರೋರು ಆ ಥರ ಮಾತಾಡ್ತಾರೆ ಅಂದರೆ ಅವ್ರನ್ನ ಏನು ಹೇಳೋದು ನಾನು? ತೀರಾ ಫೇಕ್ ಎನ್ಕೌಂಟ್ರ್ ಮಾಡಿ ಅಲ್ಲಲ್ಲ, ಯಾರಾದ್ರೂ ಎನ್ಕೌಂಟ್ರ್ ಮಾಡೋ ಅಂಥಕ್ಕೂ ಇದಕ್ಕೂ ಸಂದರ್ಭ ಏನಿದೆ? ಅವರು ಆಯಿತು, ಅವ್ರ ಹತ್ರ ಅನೇಕ ಏಜೆನ್ಸಿಗಳಿದಾವಲ್ಲ, ತನಿಖೆ ಮಾಡ್ತಾರೆ. ಸರ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ ಹೋಮ್ ಡಿಪಾರ್ಟ್ಮೆಂಟನ್ನು ಓವರ್ಟೇಕ್ ಮಾಡಿದ್ದಾರೆ ಒಬ್ಬರು ಪ್ರಭಾವಿ ಸಚಿವರು, ಗೃಹ ಸಚಿವರು ಕೂಡ ಸೇರಿ ಓವರ್ಟೇಕ್ ಮಾಡಿದ್ದಾರೆ ಅಂತ JDS ಮತ್ತು BJP ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಆರೋಪ ಮಾಡಲಿಕ್ಕೆ ಇರೋದು BJPಯವರು JDS ಅವರು. ಮಾಡಬಾರ್ದು, ತಪ್ಪು ಮಾಡ್ಕೊಂಡಿದ್ದಾರೆ. ಆ ತಪ್ಪನ್ನು ಮುಚ್ಚಾಕಲಿಕ್ಕೆ ನಿರಂತರವಾಗಿ ಏನಾದ್ರು ಒಂದು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದೆಲ್ಲ ಒಂದು ಸ್ವಲ್ಪ ಡೈವರ್ಟ್ ಆಗುತ್ತೆ ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಮಾಡಲಿಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಕೂಡ ಹೋಮ್ ಮಿನಿಸ್ಟರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆ ಥರದ್ದೇನು ನಮ್ಮಲ್ಲಿ ನಾವು ನೋಡಿಲ್ಲ. ಈ ಸಾರ್ವಜನಿಕ ಹಿತವನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರದ್ದು ಇಲಾಖೆಯ ಜವಾಬ್ದಾರಿ. ಸೊ ಇವರೇ ಡಿಕ್ಲೇರ್ ಮಾಡಿಬಿಟ್ರೆ ಕಾನೂನು ದುರುಪಯೋಗಗೊಳಿಸ್ಕೊತಾ ಇದೆ ಅಂತ. ನಾವು ಯಾಕೆ ದುರುಪಯೋಗಗೊಳಿಸ್ಕೊಳ್ಳೋ ಅಂತ ಯಾವತ್ತೂ ಆ ಉದ್ದಟತನ ಮಾಡೋಕ್ಕೆ ಹೋಗಿಲ್ಲ. ಎಲ್ಲಿ ಸರ್ಕಾರ ಎಚ್ಚರಿಕೆ ವಹಿಸಬೇಕೋ ಅಲ್ಲಿ ವಹಿಸುತ್ತೆ. ಯಾರು ಬೆಳೆಸ್ತಾ ಇರೋರು? ಅವರು ಬೆಳಗ್ಗೆ ಎದ್ದರೆ ದೇವಸ್ಥಾನಕ್ಕೆ ಬನ್ನಿ ಅಥವಾ ಇಲ್ಲಿ ಬನ್ನಿ ಪ್ರತಿಭಟನೆ ಮಾಡಿ ಪತ್ರಿಕಾ ಸ್ಟೇಟ್ಮೆಂಟ್ ಮಾಡ್ತಾ ಇರೋರು ಯಾರು? ಅವರೇ ತಾನೇ. ಅವರೆಲ್ಲರೂ ಒಂದು ಹಂತಕ್ಕೆ ಕ್ಲೋಸ್ ಮಾಡುವಂಥ ಪ್ರಯತ್ನನ CT ರವಿ ಆಗಲಿ BJPಯವರಾಗಲಿ ಜನತಾದಳದವರೇ ಪ್ರಯತ್ನ ಮಾಡಿದ್ದಾರೆ. ಅವ್ರು ಪ್ರಯತ್ನನೇ ಮಾಡಿಲ್ಲ ಕ್ಲೋಸ್ ಮಾಡೋದಕ್ಕೆ. ಮುಂದುವರ್ಸುವಂಥ ಪ್ರಯತ್ನ ಅವರೇ ಮಾಡ್ತಾರೆ. ಏನೇನಾದ್ರು ಕನ್ಫ್ಯೂಷನ್ ಅದು ಮೊದಲಿಂದ ಪ್ರಾರಂಭ ಮಾಡ್ಕೊಂಬಂದಿರೋದೇ ಇದಲ್ವ? ಅವರು ಇಲ್ಲದೇ ಇರೋದನ್ನೇ ವಿಚಾರನೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಗ್ಯಾರಂಟಿ ಸ್ಟಾರ್ಟ್ ಗೌರ್ಮೆಂಟ್ ಯಾವತ್ತು ಫಾರಮ್ ಆಯಿತು ಇಲ್ಲಿವರೆಗೆ ಒಂದಲ್ಲ ಒಂದು ಇಶ್ಯೂನ ಏನಾಯಿತು? ಕೊನೆಗೆ ಎಲ್ಲ ಸಕ್ಸಸ್ ಆಗ್ತಾಯಿದ್ದೀವಿ. 3 ರಿಸಲ್ಟ್ ಕೊಟ್ಟಾದ್ಮೇಲೂ ಅವ್ರಿಗೆ ಇನ್ನೂ ಸಮಾಧಾನವಾಗಿರೋಕ್ಕಾಗ್ತಾಯಿಲ್ಲ. ಸ್ವಲ್ಪ ದಿವಸ ನಮ್ಮನ್ನು ಮಾರ್ಗದರ್ಶನ ಮಾಡಲಿ, ತೊಂದರೆ ಇಲ್ಲ. ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನಮ್ಮ ತಪ್ಪು ಹುಡುಕಿ ಹೇಳಿ ಅದನ್ನು ಒಪ್ಕೋತೀವಿ. ಸಾರ್ವಜನಿಕ ಇಶ್ಯೂ ನೋಡ್ಕೊಂಡು ಮಾಡಬೇಕು. ಸುಮ್ಮನೆ ರಾಜಕೀಯ ಪ್ರೇರಿತವಾಗಿ ಎಷ್ಟು ಮಾತಾಡಿದ್ರು ಅದೇನು ಪ್ರಯೋಜನ ಆಗಲ್ಲ. ನಾಳೆ ಬೆಳಗಾವಿಯಲ್ಲಿ ಅಧಿವೇಶನ ಸರ್, ಕಾಂಗ್ರೆಸ್ ಅಧಿವೇಶನ. ಕಾಂಗ್ರೆಸ್ಸು 100 ವರ್ಷ ಆಗಿರ್ತಕ್ಕಂಥ ನೆನಪಿನಲ್ಲಿ ಮಹಾತ್ಮ ಗಾಂಧಿಯವರು ಅಧ್ಯಕ್ಷರಾಗಿ ಬೆಳಗಾವಿನಲ್ಲಿ ಭೇಟಿ ಕೊಟ್ಟು 100 ವರ್ಷ ಆದ ನಂತರ ಒಂದು
ಕಾಂಗ್ರೆಸ್ಸಿನ ಅಧಿವೇಶನ ಮಾಡ್ತಾಯಿದ್ದೀವಿ. ಸೊ ರಾಷ್ಟ್ರೀಯ ನಮ್ಮ ನಾಯಕರಾದಂಥ ಸೋನಿಯಾ ಗಾಂಧಿಯವರು ಬರ್ತಾಯಿದ್ದಾರೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರು ಬರ್ತಾಯಿದ್ದಾರೆ. ಇವರು ರಾಹುಲ್ ಗಾಂಧಿಯವರು ಬರ್ತಾಯಿದ್ದಾರೆ. ಸೊ ನಮ್ಮ ಉಸ್ತುವಾರಿಯಾದಂಥ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲ್ ಅವರು ಬರ್ತಾಯಿದ್ದಾರೆ. ಉಳಿದ ರಾಷ್ಟ್ರದ ಎಲ್ಲ ರಾಜ್ಯದ ನಾಯಕರುಗಳು ಸಹ ಬರ್ತಾಯಿದ್ದಾರೆ. ಲೋಕಸಭಾ ಸದಸ್ಯರುಗಳು ಬರ್ತಾಯಿದ್ದಾರೆ. ಇಡೀ ಜಿಲ್ಲೆಯ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು, ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಮತ್ತು KPCC ಮೆಂಬರು, ಅನೇಕ ಘಟಕಗಳ ಅಧ್ಯಕ್ಷರುಗಳು, ಮುಂಚೂಣಿ ಕಾರ್ಯಕರ್ತರು ಬರ್ತಾಯಿದ್ದಾರೆ. ಭಾಳ ಯಶಸ್ವಿಯಾಗಿ ಮಾಡ್ತೀವಿ. ಆಗಿನ ಕಾಂಗ್ರೆಸ್ ಬೇರೆ, ಈಗಿನ ಕಾಂಗ್ರೆಸ್ ಬೇರೆ. ಸರ್ಕಾರ ದುಡ್ಡಲ್ಲಿ ಈ ಒಂದು ಅಧಿವೇಶನ ಮಾಡುವಂಥ ಅವಶ್ಯಕತೆ ಏನಿದೆ? ಜೋಶಿ ಅವರು ಪ್ರಶ್ನೆ ಮಾಡಿದ್ದಾರೆ ಸರ್. ಸರ್ಕಾರಿ ದುಡ್ಡಲ್ಲಿ ಮಾಡ್ತಾರೆ ಅಂತ ಅವ್ರಿಗೆ ಯಾರಂತ ಅಕೌಂಟ್ ಕೊಟ್ಟರು? ನಾವು ಸರ್ಕಾರಿ ದುಡ್ಡಲ್ಲಿ ಏನು ಮಾಡ್ತಾ ಇಲ್ಲ, ಪಕ್ಷದ ದುಡ್ಡಲ್ಲಿ ಮಾಡ್ತಾಯಿದ್ವಿ. ಪಕ್ಷ ಇನ್ನೂ ಸದೃಢವಾಗಿದೆ. ಆಗಿನ ಕಾಂಗ್ರೆಸ್ ಬೇರೆ, ಈಗಿನ ಕಾಂಗ್ರೆಸ್ ಬೇರೆ ಅಂತ ಹೇಳ್ತೀವಿ. ಅವ್ರು ಹೇಳೋಕ್ಕೇನಂತೆ, ಅವತ್ತು BJP ಏನಂತೆ, ವಾಜಪೇಯಿ BJP ಬೇರೆ, ಅದ್ವಾನಿ BJP ಬೇರೆ, ಮೋದಿ BJP ಬೇರೆ ಅಂತ ಹೇಳೋದು ಅವರೇನೆ. ಕಾಂಗ್ರೆಸ್ ಅಧಿವೇಶನದ ಬಳಿಕ ಸರ್ಕಾರ ಮತ್ತೆ ಪಕ್ಷದಲ್ಲಿ ಬದಲಾವಣೆ ಸಾಧ್ಯ? ಅದೆಲ್ಲ ಯಾವುದು ನಮ್ಮ ಮುಂದೆ ಈಗಿಲ್ಲ. ಅದನ್ನೆಲ್ಲ ಮಾಡ್ತಕ್ಕಂಥವ್ರು ಬದಲಾವಣೆ ಆಗಲಿ, ಅದರ ಆಲೋಚನೆ ಆಗಲಿ, ಅದು ಚಿಂತೆ ಮಾಡ್ತಕ್ಕಂಥದ್ದು ಪಕ್ಷದ ವರಿಷ್ಠರಿದ್ದಾರೆ. ನನಗಂತೂ ಈಗ ಯಾವುದೂ ಅದು ಗೊತ್ತಿರೋ ವಿಚಾರ ಇಲ್ಲ. ಸುಮ್ಮನೆ ಕೆಲವರು ಅದನ್ನೇ ಚರ್ಚೆ ಮಾಡ್ತಾರೆ. ನಿಮ್ಮ ಕಾನ್ಫರೆನ್ಸಿನಲ್ಲಿ ಸರ್, ಕಳೆದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಏನು ಬ್ಲಡ್ ಡ್ಯಾಮೇಜ್ ದುರುಪಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ DC ಅವರು ವರದಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಹೇಳಿ? ಅದು ವರದಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕ್ರಮ ಆಗುವಂಥದ್ದಿದ್ರೆ ಕ್ರಮ ಆಗುತ್ತೆ. ಸರ್ಕಾರದ ಭಾಗವಾಗಿದೆ, ಅದನ್ನು ನೋಡಿಬಿಟ್ಟು ಹೇಳ್ಬೋದು. 4-5 ಕೋಟಿ ಹಗರಣ ಆಗಿದೆ. ಏನೇನು ವರದಿ ಬಂದಿದೆ ಅದು ನೋಡಿ ಹೇಳ್ತೀವಿ. ಟೆಂಡರ್ ಪ್ರೀ ಬೆಡ್ಡಿಂಗ್ ಹೋಗಿದೆ, ಫೈನಲೈಸ್ ಆಗಿದೆ. ಅದನ್ನೆಲ್ಲ ಆಮೇಲೆ ಬ್ರೀಫ್ ಮಾಡ್ತೀನಿ. ಒಂದು ಸರಿ ಕರೆದಿದ್ದಾರೆ, ಇನ್ನೂ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ. ಆರೋಗ್ಯವಾಗಿ ಬರಲಿ, ಒಳ್ಳೆಯದಾಗಲಿ ಅಂತೇಳಿ ಎಲ್ಲ ಕನ್ನಡಿಗರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಸೊ ಶಿವರಾಜ್ ಕುಮಾರ್ ಶಸ್ತ್ರಚಿಕಿತ್ಸೆ ಸಕ್ಸಸ್ ಆಗಿ ಗುಣಮುಖರಾಗಿ ನಮ್ಮ ಮುಂದೆ ಬಂದು ಮತ್ತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ.